ಹಾಯ್ ಹಲೋ ನಮಸ್ತೆ. ಇವತ್ತು ಹಳ್ಳಿ ಸ್ಟೈಲ್ ಕಾಯಿ ಕಡುಬು, ಸಿಹಿ ಕಾಯಿ ಕಡುಬು ಅಂದರೆ ಅರಿಶಿಣದೆಲೆ ಕಾಯಿ ಕಡುಬು ಅಂತ ಮಾಡ್ತಾರೆ ನಮ್ಮ ಕಡೆ. ಆ ವಿಡಿಯೋನ ಮಾಡೋಣ ಅಂತ ಇದ್ದೀನಿ. ಅರಿಶಿಣದೆಲೆ ಅಂದರೆ ಈ ರೀತಿ ಇರುತ್ತೆ, ಕಾಣಿಸ್ತಿದೆ ಅಲ್ವಾ? ಮಲೆನಾಡು ಸ್ಪೆಷಲ್ ಅರಿಶಿಣದ ಎಲೆ ಕಡುಬು. ಇವತ್ತು ನಾವಿರೋ ಜಾಗದಲ್ಲಿ ಗೋಬರ್ ಗ್ಯಾಸ್ ಅಂತ ಫಿಟ್ ಆಗಿತ್ತು, ಅದನ್ನು ಕ್ಲೀನ್ ಮಾಡಿ ಬೇರೆ ಕಡೆ ಕೊಟ್ಟು ಕಳಿಸಿದ್ದು ಅಂತ ಸ್ವಲ್ಪ ದೃಶ್ಯನ ಹಾಕ್ತಾಯಿದ್ದೀನಿ. ತೆಗ್ದಿದ್ದಾರೆ ಎಲ್ಲ ಫುಲ್ಲು ಆಲ್ರೌಂಡು. ಈ ಗ್ಯಾಸ್ ಎಲ್ಲ ತುಂಬ್ತಾರಲ್ವ, ಗೋಬರ್ ಗ್ಯಾಸು, ಅದೆಲ್ಲ ಹಳ್ಳಿ ಕಡೆ ಇರುತ್ತೆ, ಒಬ್ಬೊಬ್ರ ಮನೇಲಿ ಇರುತ್ತೆ. ಅದನ್ನು ತೆಗೆದು ಬೇರೆ ಕಡೆ ಸಾಗಿಸಿದ್ದಾರೆ. ಅರಿಶಿಣದೆಲೆ ಕೊಯ್ದಾಯಿತು, ಎಷ್ಟು ಕೊಯ್ಕೊಂಬಂದಿನಿ, ನೋಡೋಣ ಸಾಕಾಗುತ್ತಾ ಇಲ್ಲ ಅಂತ ಟ್ರೈ ಮಾಡಿಕೊಂಡು ಬೇಕಾದರೆ ಮತ್ತೆ ಕೊಯ್ಕೊಳೋದು ಇರುತ್ತಲ್ವ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡು ನೆನೆಸಿಟ್ಟಿದ್ದೀನಿ. ಬೆಳಗ್ಗೆ ನೆನೆಸಿಟ್ಟಿದ್ದೆ, ಸಂಜೆ ಕಡಿತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹೊತ್ತು ನೆನೆಸಿಡಬೇಕಾಗುತ್ತೆ ಅಕ್ಕಿನ ನೆನೆಸಿಟ್ಬಿಟ್ಟು ಒಂದು 3-4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸೀಲಿ ಕಡ್ಕೊಂಬರ್ಬೇಕಾಗುತ್ತೆ. ನಾನು ಕಡ್ಕೊಂಬರ್ತೇನೆ. ನಾನಿಲ್ಲಿ 2 ಲೋಟ ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಕಡ್ಕೊಂಡಿದ್ದೀನಿ. ಹಾಗೆ ಒಂದು ತೆಂಗಿನಕಾಯಿ ಬೇಕಾಗುತ್ತೆ ಇದಕ್ಕೆ. ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಇದನ್ನು ರುಬ್ಕೊ ಬರ್ತೀನಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 5-6 ಏಲಕ್ಕಿನ ಹಾಕ್ಕೊಳ್ತೀನಿ. ಪರಿಮಳ ಚೆನ್ನಾಗಿ ಬರಬೇಕಲ್ವ, ಅದಕ್ಕಾಗಿ ತುಂಬ ಚೆನ್ನಾಗಿ ಘಮ ಬರುತ್ತೆ. ನಾನಿಲ್ಲಿ ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾವು ಏನು ಕಾಯಿ ರುಬ್ಬಿದ್ವೋ ಆ ಮಿಶ್ರಣ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತರಿಯಾಗಿ ತೊಗೊಂಡಿದ್ದೀನಿ. ತೀರಾ ನಾನು ಇದು ಮಾಡಿ ತೊಗೊಂಡಿಲ್ಲ. ನಾನು ಅದಕ್ಕೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲವನ್ನು ಕುಟ್ಟಿ ತೊಗೊಂಡಿದ್ದೀನಿ. ನಾನು ಯಾವುದು ಜೋನಿ ಬೆಲ್ಲ ಇದೆಲ್ಲ ಯೂಸ್ ಮಾಡ್ತಾಯಿಲ್ಲ, ಗಟ್ಟಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಅಚ್ಚು ಬೆಲ್ಲ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು 400 ಗ್ರಾಮ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ, ಆದ್ರೂ ಇವತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ತಿದ್ದೀನಿ. ನಿಮಗೇನಾದ್ರೂ ಜಾಸ್ತಿ ತಿನ್ನೋ ಸ್ವೀಟ್ ಏನಾದ್ರು ತಿನ್ನಬೇಕಂದ್ರೆ ಇದನ್ನ ಹಾಕ್ಕೊಳ್ಳಿ. ಇದು ಇದರಲ್ಲೇ ಕರಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ, ಕರಗುತ್ತೆ ಅದು ಚೆನ್ನಾಗಿ. ಜಾಸ್ತಿ ಸ್ವೀಟ್ ಆಸೆ ಇದ್ದವರು ಜಾಸ್ತಿ ತೊಗೊಳ್ಳಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಒಂದು 15-20 ನಿಮಿಷ. ಅದು ಅದರೊಳಗೆ ಇರಲಿ. ಒಂದು ಚಮಚದಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ನಾನು ಗ್ಯಾಸಲ್ಲ, ಇದು ಒಲೆ ಆಯಿತಾ, ಒಲೆಯಲ್ಲಿ ಈ ಅರಿಶಿಣದೆಲೆನ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸ್ಕೊಂಡ್ರೆ ಅದು ಮೃದುವಾಗಿ ಬರುತ್ತಲ್ಲ, ಸೇಮ್ ಬಾಳೆಲೆ ಟೈಪ್ ಆಯಿತಾ. ಆಮೇಲೆ ಕಷ್ಟ ಆಗುತ್ತಲ್ವ ಕಟ್ಟಲಿಕ್ಕೆ, ಅದಕ್ಕಾಗಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಹುಷಾರು, ಒಲೆಲೆಲ್ಲ ಬಾಡಿಸ್ತಾ ಕೈ ಹುಷಾರಾಗಿರಬೇಕು. ಎಲೆ ಬಾಡಿಸಿದ್ರ ಮೇಲೆ ಈ ಥರ ಆಗುತ್ತೆ ನೋಡಿ, ಸಣ್ಣ ಬರುತ್ತೆ. ಎಷ್ಟು ದೊಡ್ಡ ಇತ್ತಲ್ವ, ಸಣ್ಣ ಆಗುತ್ತೆ. ನಾನು ಇದನ್ನು 2 ಭಾಗ ಮಾಡ್ಕೊಳ್ತೀನಿ, ಸಾಕಾಗುತ್ತೆ. ಮಧ್ಯ ಕಟ್ ಮಾಡ್ತೀನಿ. ನಾನಿಲ್ಲಿ ಏನು ಬೆಲ್ಲ ಮತ್ತು ಕಾಯಿ ಒಟ್ಟು ಹಾಕಿಟ್ಟಿದ್ದೆ, ಸ್ವಲ್ಪ ಬೆಲ್ಲ ಕರಗಿದೆ, ಕಲರ್ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ಆಗಿದೆ. ಹಾಗಿದ್ದರೆ ಏನೂ ತೊಂದರೆ ಆಗೋಲ್ಲ, ಯಾಕಂದರೆ ನಾವು ಬಿಸಿಯಲ್ಲಿ ಬೇಯಿಸ್ತೀವಲ್ವ ಅದನ್ನು, ಅಕ್ಕಿ ಹಿಟ್ಟನ್ನು ಮತ್ತು ಇದನ್ನೆಲ್ಲ ಬೇಯಿಸ್ತೀವಲ್ವ ಹಾಕಿ, ಆವಾಗ ಸರಿ ಆಗುತ್ತೆ. ಕರಗಿ ಅದು ಕ್ಲೀನಾಗಿ ಎಲ್ಲ ಕಡೆ ಹರಡುತ್ತೆ. ಫ್ರೆಂಡ್ಸ್, ಇಲ್ಲಿ ಎಲೆನ ಕೊಯ್ದಾಗ ಸ್ವಲ್ಪ ಸ್ಕಿಪ್ ಆಗಿತ್ತು, ಅದನ್ನು ಸೇರಿಸ್ತಾ ಇದ್ದೀನಿ. ಎಲೆನ ಕೊಯ್ದಾಗ ಅದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಬಾಡಿಸಬೇಕು. ಒಲೆಯಲ್ಲಿ ಬಾಡಿಸ್ಬಿಟ್ಟು ಆನಂತರ ಮತ್ತೆ ಒಣ ಬಟ್ಟೆಯಲ್ಲಿ ಮತ್ತೆ ಒರೆಸ್ಬಿಟ್ಟು ಆನಂತರ ತೊಗೊಳ್ಬೇಕು. ಓಕೆನಾ? ಹಾಗೆ ನಾವು ಅಕ್ಕಿ ಏನು ಕಡ್ದಿದ್ದೀವಿ ಅದಕ್ಕೆ ನಾನು ಬೆಲ್ಲ ಮತ್ತು ಕೊಬ್ಬರಿ ತುರಿ ಏನು ಕಡ್ದಿಟ್ಟಿದೆ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಅದಕ್ಕೆ ಬಂದಿದೆ. ಸ್ವಲ್ಪ ಸ್ವಲ್ಪ ಬೆಲ್ಲ ತುಂಬ ಕಾಣ್ತಾ ಇರ್ಬೋದು ನಿಮಗೆ. ಏಲಕ್ಕಿ ಘಮ, ಕಾಯಿ ತುರಿ ಮತ್ತು ಅಕ್ಕಿ ಕಡ್ದಿಟ್ಟಿದ್ದು ಘಮ ಸ್ಮೆಲ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಮತ್ತು ನಾವು ಏನೇ ಒಂದು ಸ್ವೀಟ್ ಮಾಡಿದ್ರೂ ನಮ್ಮ ಕಡೆ
ಸ್ವಲ್ಪನಾದರೂ ಒಂದಿಷ್ಟೇ ಹಾಕ್ತಿದ್ದೀನಿ ಉಪ್ಪು ಸೇರಿಸ್ತೀವಿ. ಯಾಕಂದರೆ ನಮ್ಮ ಹಿಂದಿನ ಕಾಲದಿಂದನೂ ಹೇಳಿದ್ದು ಸಂಪ್ರದಾಯ, ಯಾವ ಅಡುಗೆಗೂ ಉಪ್ಪಿಲ್ದೈತಿ ಮಾಡಬಾರ್ದಂತೆ. ನಾವು ಒಂದು ಸ್ವೀಟ್ ಮಾಡೋದಾಗಲಿ, ನಾವೇನೇ ಯಾವುದೇ ಒಂದು ಮಾಡೋದಾದರೂ ಅಡುಗೆ ಉಪ್ಪಿಲ್ಲದ ಅಡುಗೆ ಮಾಡಬಾರ್ದಂತೆ. ಅದಕ್ಕೋಸ್ಕರ ನಾನು ಸ್ವೀಟ್ ಮಾಡೋದನ್ನು ಸ್ವಲ್ಪ ಉಪ್ಪು ಸೇರಿಸೇ ಮಾಡೋದು. ಅಂದರೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಅಷ್ಟೇ. ನಾನಿಲ್ಲಿ ನಿಮಗೆ ಒಂದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಇದು ಮಾಡೋದಂತ. ಯಾಕಂದರೆ ಕ್ಯಾಮ್ರಾ ಇಟ್ಕೊಂಡು ಇದು ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ಹೇಗೆ ಬಂದಿದೆ ಅಂತ ತೋರಿಸ್ತೀವಿ, ಆಯಿತಾ? ಇಷ್ಟೇ. ಇದು ಹೀಗೆ ಮಡಚಿ ಇಲ್ಲಿಕ್ಕೆ ಇಡ್ಲಿ ಪಾತ್ರೆ ಒಳಗೆ ಹಾಕಬೇಕು. ಫೈನಲಿ ಅರಿಶಿಣದ ಎಲೆ ಕಡುಬು ಈ ರೀತಿ ಆಗುತ್ತೆ. ಓಕೆನಾ? ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗುತ್ತೆ. ನಾನು ಇನ್ನು ಉಳಿದಿದ್ದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಟೈಪ್ ಬೇಯಿಸಿ ಅದು ಹಾಕ್ತೇನೆ. ಆಮೇಲೆ ಅದೇ ಕಡುಬನ್ನು ನಾನು ಇಡ್ಲಿ ಟೈಪ್ ಮಾಡಿದ್ದೀನಿ. ಅದಕ್ಕೆ ಮೇಲಿಂದ ಈ ಅರಿಶಿಣದ ಎಲೆನ ಮುಚ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಅದರ ಸ್ಮೆಲ್ ಘಮ ಬರುತ್ತೆ. ಮುಚ್ಚುತ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ತುಂಬ ಇಷ್ಟ, ಆಯಿತಾ? ಅರಿಶಿಣದ ಎಲೆ ತುಂಬ ಘಮ ಅಂತ ಇರುತ್ತೆ. ಇದಕ್ಕೆ ಕುಕ್ಕರ್ ಮುಚ್ಚೋಣ. ಚೆನ್ನಾಗುತ್ತೆ. ಇಡ್ಲಿ ಟೈಪು ಮಾಡಿದ್ದೀನಿ, ಕೊನೆಯಲ್ಲಿ ತೋರಿಸ್ತೇನೆ. ಬೆಂದಿದೆ, ಬಿಸಿದೆ, ಗ್ಯಾಸ್ ಆನಲ್ಲೇ ಇದೆ ನೋಡಿ. ಈ ಥರ ಬರುತ್ತೆ, ಎಷ್ಟು ಚೆಂದ ಆಗುತ್ತೆ ಅಲ್ವಾ? ಘಮ ಘಮ ಘಮ. ಇಳಿಸೋಣ, ಆಫ್ ಮಾಡೋಣ. ಇದು ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ, ಆಯಿತಾ? ಸ್ಮೆಲ್ಲೆಲ್ಲ ಘಮ 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 ಅಂತಿದೆ. ಇದು ನಾವೇನು ಅರಿಶಿಣದ ಎಲೆಯಲ್ಲಿ ಮಾಡಿದ್ವಿ, ಇಷ್ಟು ತೆಳು ಇರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಒಂದು ಎಲೆಯಲ್ಲಿ 2 ಬಗೆ ಮಾಡಿದ್ದೀವಲ್ಲ, ಅದಕ್ಕಾಗಿ. ಮತ್ತು ಇದಕ್ಕೆ ಖಾರದ ಚಟ್ನಿ ಮಾಡ್ಕೊಳ್ಳಿ ಆದಷ್ಟು, ಮತ್ತು ಸಿಹಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸಿಹಿ ಅಂದರೆ ನಾವು ಕಡಿಮೆ ಸಿಹಿ ತಿನ್ನೋದು, ಸಿಹಿ ಜಾಸ್ತಿ ಯೂಸ್ ಮಾಡಲ್ಲ, ಆಯಿತಾ? ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ದಯವಿಟ್ಟು ಸಿಹಿ ಜಾಸ್ತಿ ಬೇಕಿದ್ರೆ ತೊಗೊಳ್ಳಿ, ಆಯಿತಾ? ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಖಾರದ ಚಟ್ನಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಖಾರದ ಚಟ್ನಿ ಮಾಡ್ಕೊಂಡಿಲ್ಲ, ನಾನು ಸಿಹಿ ಕಡುಬನ್ನೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಮಕ್ಕಳಿಗೆ ಸಿಹಿ ಇಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಸಿಹಿ ಕಡುಬನ್ನು ಏನು ನಮ್ಮದು ಇದಿದೆಯೋ, ಏನಿದು ಅರಿಶಿಣದ ಎಲೆ, ಅದು ಎಲ್ಲ ಟೈಮು ಸಿಕ್ಕಲ್ಲ. ಆ ಸೀಸನ್ ಬಂದಾಗ ನಾವು ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ವಿಡಿಯೋ ನೋಡುವವರು ದಯವಿಟ್ಟು ಹೊಸಬ್ರು ಯಾರ್ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ? ನಮಗೂ ಒಂದು ಸಪೋರ್ಟ್ ಸಿಕ್ಕ ಹಾಗಾಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದರೆ ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ನೋಡುವವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಗೆ ಬಂದಿದೆ ಎಂದು ತಿಳಿಸಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಲ್.